ನಾವು ಕಳೆದ ಕಾರ್ಯಕ್ರಮದಲ್ಲಿ ಬಹಳ ಪ್ರಾಮುಖ್ಯವಾದ ವಿಷಯವನ್ನು ಆಲೋಚಿಸ್ತಾ ಬಂದೆವು. ಪೇತ್ರನು ತನ್ನ ಎರಡನೇ ಪೇತ್ರ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಗೆ ಈ ಲೋಕ ಬೆಂಕಿಯಿಂದ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ. ಇದು ನಂಬ್ತಿರೋ? ಈ ನನ್ನ ಮಾತುಗಳಲ್ಲ, ದೇವರ ವಾಕ್ಯಗಳು. ಅಂದರೆ ದೇವರು ಹೇಗೆ ಇಡೀ ಲೋಕವನ್ನು ಬೆಂಕಿಯಿಂದ ನಾಶ ಮಾಡುವುದಕ್ಕೆ ಇಡಲ್ಪಟ್ಟಿದೆ. ಎಲ್ಲ ಬಿಲ್ಡಿಂಗ್ಗಳು, ಎಲ್ಲ ಸಂಗತಿಗಳು, ಯಾವ ದೇಶ, ಬರೀ ನಮ್ಮ ದೇಶ ಅಲ್ಲ, ಇಡೀ ಲೋಕದ ಸಂಗತಿಗಳು, ಭೂಮಿ ಆಕಾಶಗಳು, ದೇವರಲ್ಲಿ ಇರುವಂಥ ಅನಾದಿ ಕಾಲದ ಯೋಜನೆಯಲ್ಲಿ ದೇವರು ಪ್ರತ್ಯೇಕವಾಗಿ ತನ್ನ ಜನರಿಗೋಸ್ಕರ, ತನ್ನ ಮಕ್ಕಳಿಗೋಸ್ಕರ ನೂತನ ಆಕಾಶ ಮಂಡಲವನ್ನು ಸಿದ್ಧ ಮಾಡ್ತಿದ್ದಾನೆ. ಇದು ಪಾಪದ ದೆಸೆಯಿಂದ ಇಡೀ ಲೋಕ ಕೆಟ್ಟು ಹೋಗಿದೆ. ದೇವರು ತನ್ನ ಪ್ರವಾದಿಗಳ ಮೂಲಕ, ತನ್ನ ಸೇವಕರ ಮೂಲಕ ಪದೇ ಪದೇ ತಿಳಿಸಿದಾಗ್ಯೂ ಕೂಡ ಮನುಷ್ಯನಲ್ಲಿ ಏನಿಲ್ಲ, ಪರಿವರ್ತನೆ ಇಲ್ಲ, ಪಶ್ಚಾತ್ತಾಪ ಇಲ್ಲ. ದೇವರ ಕಡೆ ತಿರುಗಿಕೊಳ್ಳಬೇಕು. ಅವರಲ್ಲಿ ಏನಂತ ಹೇಳಿದ್ರೆ ಆ ಒಂದು ಮಾನಸಾಂತರದ ಲಕ್ಷಣ ಇಲ್ಲವೇ ಇಲ್ಲ ಎಂಬುದಾಗಿ ನಾವು ನೋಡ್ತೇನೆ. ದೇವರಿಗೆ ತಿರುಗಿ ಬಿದ್ದಂಥ ಸಂಗತಿಗಳು, ದೇವರಿಗೆ ಅವಿಧೇಯರಾಗಿರೋ ಸಂಗತಿಗಳು, ವಿಗ್ರಹಾರಾಧನೆಯಲ್ಲಿ, ಪಾಪದ ಕಾರ್ಯಗಳಲ್ಲಿ, ಸತ್ಯ ದೇವರು ಯಾರಾಗಿದ್ದಾನೆ ಎಂಬಂಥ ಸ್ಪಷ್ಟವಾದ ಪ್ರಜ್ಞೆ, ತಿಳುವಳಿಕೆ ಇಲ್ಲದೆ ತನಗೆ ತಾನೇ ಕೇಡುಂಟು ಮಾಡಿಕೊಳ್ಳೋ ಸಂಗತಿ, ದೇವರ ಕೋಪಕ್ಕೆ ಗುರಿಯಾಗಿ ಇನ್ನೂ ಭಯಂಕರವಾದ ಸ್ಥಿತಿ, ನಿತ್ಯತ್ವದ ಪ್ರಜ್ಞೆ ಇಲ್ಲದೆ ಮನುಷ್ಯನು ಜೀವಿಸ್ತಿದ್ದಾನೆ. ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥ ಎಚ್ಚರಿಕೆ ನಾವು ಇವತ್ತು ಪ್ರತ್ಯೇಕವಾಗಿ ನಾವು ಇನ್ನೊಂದು ಪೇತ್ರನು ತನ್ನ 2ನೇ ಪತ್ರಿಕೆ 3ನೇ ಅಧ್ಯಾಯ 8ರಲ್ಲಿ ಹೇಳಬೇಕಾದ್ರೆ ಮಾತು ಹೀಗೆ ಹೇಳಲ್ಪಟ್ಟಿದೆ. ಸತ್ಯವೇದ ಇರುವುದಾದರೆ ದಯಮಾಡಿ ನೋಡಬೇಕೆಂಬುದಾಗಿ ಕೇಳ್ತೇನೆ. ಅಲ್ಲಿ ಹೀಗೆ ಹೇಳ್ತದೆ, ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಏನಂತೆ, ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೆ ಎಂಬುದನ್ನು ಮಾತ್ರ ಮರೆಯಬೇಡ್ರಿ. ದೇವರಿಗೆ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಳ್ಳಿ. ಪ್ರಿಯರೇ, ಈ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ದೇವರಾತ್ಮನ ಸಹಾಯಕ್ಕಾಗಿ ನಾವು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯದಲ್ಲಿರುವಂಥ ಸತ್ಯಗಳು, ಪೇತ್ರನು ಆತ್ಮನಿಂದ ನಡೆಸಲ್ಪಟ್ಟವನಾಗಿ ದೇವರ ಯೋಜನೆ, ದೇವರ ಕಾರ್ಯಗಳು, ಸಮಯಗಳ ಬಗ್ಗೆ ತಿಳಿಸುವಾಗ ದೇವರೇ ನಮಗೆ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕಪ್ಪ. ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ನೋಡ್ತಿದ್ದಾರೆ, ವೀಕ್ಷಿಸ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ, ಆಂತರ್ಯದಲ್ಲಿ ಕಾರ್ಯ ಮಾಡಪ್ಪ. ಯಾರು ಇದನ್ನು ತಿರಸ್ಕರಿಸದಂತೆ, ಅಸಡ್ಡೆ ಮಾಡದಂತೆ, ಅವಿಧರಾಗಿ ತಿರುಗಿ ಬೀಳದಂತೆ ಒಬ್ಬೊಬ್ಬರಲ್ಲಿ ಪಶ್ಚಾತ್ತಾಪ, ಮಾನಸಾಂತರವನ್ನು ಉಂಟು ಮಾಡಪ್ಪ. ದೇವರ ಕಡೆ ತಿರುಗಿಕೊಳ್ಳಬೇಕು. ಇದೇ ಸುಪ್ರಸತ್ತಿಯ ಕಾಲಪ್ಪ. ಯಾರು ಇದನ್ನು ಸುವಾರ್ತೆಯನ್ನು ತಿರಸ್ಕರಿಸದೆ ಕೇಳುವ ಹೃದಯಗಳಲ್ಲಿ ಕರ್ತನೆ ಮಾನಸಾಂತರ ಉಂಟು ಮಾಡಪ್ಪ. ಆತ್ಮನ ಕಾರ್ಯ ಸಾಧಿಸು. ಕರುಣಿಸುವ ದೇವರು, ನೀನು ಪ್ರೀತಿಸುವಂಥ ದೇವರಾಗಿದ್ದಿ. ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರಪ್ಪ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇನೆ ತಂದೆಯೇ, ಆಮೆನ್. ಪೇತ್ರನು ಇಲ್ಲಿ ದೇವರ ಒಂದು ಮ್ಯಾಥಮೆಟಿಕ್ಸ್, ಅಂದರೆ ದೇವರ ಯಾವ ರೀತಿಯಲ್ಲಿ ಇದನ್ನು ಲೋಕದ ಸಂಗತಿಗಳನ್ನು ಇಟ್ಟುಕೊಂಡಿದ್ದಾನೆ ತನ್ನ ದೃಷ್ಟಿಯಲ್ಲಿ, ಮತ್ತು ದೇವರ ಒಂದು ಲೆಕ್ಕಾಚಾರ ಯಾವ ರೀತಿಯಲ್ಲಿ ಉಂಟು ಎಂಬುದಾಗಿ ನೋಡಬೇಕಾದ್ರೆ ಮನುಷ್ಯನ ಲೆಕ್ಕಾಚಾರಕ್ಕಿಂತ ಇದು ಪ್ರತ್ಯೇಕವಾದದ್ದು. ಇದೇನು ಹೇಳ್ತದೆ ದೇವರ ವಾಕ್ಯ ಹೇಳ್ತದ್ದು, ಕರ್ತನ ಎಣಿಕೆಯಲ್ಲಿ, ದೇವರ ದೃಷ್ಟಿಯಲ್ಲಿ. ಇಲ್ಲಿ ಪೇತ್ರನು ಪ್ರಿಯರೇ, ಬಿಲೋವಡ್ ಎಂಬುದಾಗಿ ಹೇಳಬೇಕಾದ್ರೆ ಆ ಸಭೆಗೆ ತಿಳಿಸಬೇಕಾದಂಥ ಒಂದು ಸತ್ಯ ಏನಂತ ಹೇಳಿದ್ರೆ, ಇದು ತಿಳ್ಕೊಳ್ಬೇಕು ಈ ಸತ್ಯವನ್ನು ಎಂಬುದಾಗಿ ಹೇಳ್ತಿದ್ದಾನೆ. ಕರ್ತನ ಎಣಿಕೆಯಲ್ಲಿ ಒಂದು ದಿನ, ದೇವರ ದೃಷ್ಟಿಯಲ್ಲಿ ಒಂದು ದಿನ ಅಂತ ಹೇಳಿದ್ರೆ 1000 ವರ್ಷಗಳು. 1000 ವರ್ಷಗಳು ಅಂತ ಹೇಳಿದ್ರೆ ಒಂದು ದಿನ. ಅದು ಮನುಷ್ಯನ ಜ್ಞಾನಕ್ಕೆ ಅದು ಮಿಗಿಲಾದದ್ದು. ಪ್ರಿಯರೇ, ದೇವರು ನಾವು ಆದಿಕಾಂಡ ಪುಸ್ತಕವನ್ನು ನಾವು ಓದ್ತಾ ಬರಬೇಕಾದ್ರೆ, ನಾವು 4ನೇ ಅಧ್ಯಾಯದಿಂದ ಅಲ್ಲಿ ನಾವು ಓದ್ತಾ ಬರುವಾಗ ಪ್ರತ್ಯೇಕವಾಗಿ ಅನೇಕ ಒಂದು ವಿಷಯಗಳನ್ನು ನಾವು ಅಲ್ಲಿ ಒಬ್ಬೊಬ್ಬರ ಒಂದು ಆಯಸ್ಸು ಯಾವ ರೀತಿಯಲ್ಲಿತ್ತು ಎಂಬುದಾಗಿ ಅಲ್ಲಿ ಸ್ಪಷ್ಟವಾದ ರೀತಿಯಲ್ಲಿ ಒಬ್ಬೊಬ್ಬರು ಏನಂತ ಹೇಳಿದ್ರೆ 900, 963, 940, 920 ಹೀಗೆ ಅನೇಕರ ಬಗ್ಗೆ ಹೇಳಲ್ಪಟ್ಟಿದೆ. ಅದರಲ್ಲಿ ಆದಿಕಾಂಡ 5:26 ನೋಡಬೇಕಾದ್ರೆ ಮೆತುಶೆಲಹನು ಏನಂದರೆ ಆತ 969 ವರ್ಷ ಬದುಕಿ ಸತ್ತನು.
ಅತಿ ಹೆಚ್ಚಿನ ವರ್ಷ ಬದುಕಿದಂಥ ವ್ಯಕ್ತಿ ಮೆತುಶೆಲಹನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ನಂತರ ಅನೋಕನ ವಿಷಯವಾಗಿ ನೋಡ್ತೇವೆ. ಅನೋಕನು ಕೂಡ ಏನಂತ ಹೇಳಿದ್ರೆ 300 ವರ್ಷ ಬದುಕಿದನು. 365 ವರ್ಷದಿದ್ದಾಗ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾ ಇದ್ದಾಗ ದೇವರು ಅವನ ಹಾಗೇ ಸಜೀವವಾಗಿ ತೆಗೆದುಕೊಂಡರು. ಅವನು ಮರಣವನ್ನು ಅನುಭವಿಸಲಿಲ್ಲ. ನಂತರ ನೋಡ್ತೇವೆ ದೇವರು ತನ್ನ ಮನುಷ್ಯನ ಕೆಟ್ಟತನ, ಅವನ ಕಾರ್ಯಗಳು 6ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ದೇವರು ಮನುಷ್ಯನ ಆಯಸ್ಸನ್ನು ಏನು ಮಾಡಿದಂತೆ 120ಕ್ಕೆ ಇಳಿಸ್ಬಿಟ್ಟ. ಕೊನೆಯದಾಗಿ ನನ್ನ ಆತ್ಮ ಅವರ ಶಾಶ್ವತ ಇರುವುದಿಲ್ಲ. ದೇವರು ಅದನ್ನೇ 6ನೇ ಅಧ್ಯಾಯ 3ನೇ ವರ್ಷದಲ್ಲಿ ತಿಳಿಸಿರುವಂಥ ಸಂಗತಿಗಳು ನೋಡ್ತೇವೆ. ದೇವರು ಜಲ ಪಡೆದಂತೆ ನೋಡುವಾಗ ಮನುಷ್ಯನ ಆಯಸ್ಸು ಕಡಿಮೆ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ವಾಕ್ಯದಲ್ಲಿ ಪ್ರತ್ಯೇಕ ನಾವು ಆಲೋಚಿಸಬೇಕಾದರೆ ದೇವರು ಪ್ರಾರಂಭದಲ್ಲಿಯೇ ಅಂತ್ಯವನ್ನು ನೋಡಿದ್ದಾನೆ. ದೇವರ ಉದ್ದೇಶಗಳು, ದೇವರ ಆಲೋಚನೆಗಳು ಏನಂತ ಹೇಳಿದರೆ ಆತ ಏನು ನಿಷ್ಕರ್ಷೆ ಮಾಡಿದ್ದಾನೆ ಅದೇ ಸಂಗತಿಗಳು, ಅದೇ ಕಾರ್ಯಗಳು ತಕ್ಕ ಸಮಯದಲ್ಲಿ ತಕ್ಕ ಶತಮಾನದಲ್ಲಿ ನೆರವೇರುವಂಥದ್ದು ಎಂಬುದಾಗಿ ನೋಡ್ತೇವೆ. ಈಗ ಭೂಮಿ ಉಂಟಾಗಿದ್ದರಿಂದ ಇದುವರೆಗೆ ನೋಡಬೇಕಾದರೆ ದೇವರು ತನ್ನದೇ ಆದಂಥ ರೀತಿಯಲ್ಲಿ ತನ್ನ ಕಾರ್ಯಗಳನ್ನು, ಯಾವಾಗ ಮನುಷ್ಯನು ಪಾಪ ಮಾಡಿದ ನಂತರ ದೇವರು ತಿರುಗಿ ಹೇಗೆ ತನ್ನ ನೀತಿವಂತನು, ತನ್ನ ಪ್ರೀತಿ ಸ್ವರೂಪನು, ತಾನು ದೀರ್ಘಶಾಂತಿಯುಳ್ಳವನು, ಪ್ರತಿ ಕಾರ್ಯಗಳನ್ನು ತನ್ನ ಪ್ರವಾದಿ ಮೂಲಕವಾಗಿ ಎಚ್ಚರಿಸ್ತಾ ತಿಳಿಸ್ತಾ ಮನುಷ್ಯನ ತಿರುಗಿ ತನ್ನ ಅನ್ಯೋನ್ಯತೆಗೆ ಸೇರಿಸಬೇಕೆಂಬಂಥ ರೀತಿಯಲ್ಲಿ ಪ್ರವಾದಿಯ ಮೂಲಕವಾಗಿ ತಿಳಿಸಿ ಕೊನೆಯದಾಗಿ ಯೇಸು ಕ್ರಿಸ್ತನ ಮೂಲಕ ಇಡೀ ಲೋಕವನ್ನು ರಕ್ಷಿಸಬೇಕೆಂಬಂಥ ಯೋಜನೆಯಲ್ಲಿ ದೇವರು ಮಾಡಿದಂಥ ಕಾರ್ಯ ಎಂಬುದಾಗಿ ನಾವು ನೋಡ್ತೇವೆ. ಮನುಷ್ಯನ ಆಯಸ್ಸು ಭಾಳ ನಾವು 90ನೇ ಕೀರ್ತನೆಯನ್ನು ಓದಬೇಕಾದ್ರೆ ನಾನು ಅದನ್ನು ಪ್ರತ್ಯೇಕವಾಗಿ ಈ ಸಮಯದಲ್ಲಿ ಅದನ್ನು ಆಲೋಚನೆ ಮಾಡ್ತಾ ಬಂದೆ. ಅದನ್ನು ನೋಡಬೇಕಾದ್ರೆ ಅಲ್ಲಿ ಒಂದೊಂದು ಸಂಗತಿಗಳು ನಮಗೆ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ. ಸತ್ಯವೇದ ಇರುವುದಾದರೆ ದಯಮಾಡಿ ನನ್ನೊಟ್ಟಿಗೆ 90ನೇ ಕೀರ್ತನೆಯನ್ನು ನೀವು ನೋಡುವುದಾದರೆ ಅಲ್ಲಿ ಇರುವಂಥ ಸಂಗತಿಗಳು ಭಾಳ ಸ್ಪಷ್ಟವಾಗಿ ನಾವು ನೋಡ್ತೇವೆ, ಅದು ಗ್ರಹಿಸಿಕೊಳ್ಳೋ ಸಾಧ್ಯತೆ ಉಂಟು. ಇಡೀ ಕೀರ್ತನೆಯನ್ನು ಓದಬೇಕಾದ್ರೆ ಇಲ್ಲಿ ದೇವರ ಒಂದು ಮೋಶೆ ಬರೆದಂಥ ಒಂದು ಇದು ಕೀರ್ತನೆ ಎಂಬುದಾಗಿ ನೋಡ್ತೇವೆ. ದೇವರ ಮನುಷ್ಯನ ಮೋಶೆಯ ಪ್ರಾರ್ಥನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಲ್ಲಿ ನೋಡಿರಿ, ಮೊದಲನೇ ವಚನ ಹೀಗೆ ಉಂಟು: ಕರ್ತನೇ, ತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಬೆಟ್ಟಗಳು ಉಂಟಾಗಿಂತ ಮುಂಚೆ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗೋದಕ್ಕಿಂತ ಮುಂಚಿನಿಂದ ಯುಗಾಂತರಗಳಲ್ಲಿಯೂ ನೀನೇ ದೇವರು. ನೋಡ್ರಿ, ದೇವರ ಅನಾದಿ ಆತ ಎಷ್ಟು ಅನಾದಿಯಲ್ಲಿದ್ದಾನೆ. ದೇವರ ಆಲೋಚನೆ ಮನುಷ್ಯನಲ್ಲಿ ಯಾವ ರೀತಿ ದೇವರಿಗೆ ಆದಿಯಲ್ಲಿದ್ದ ಆತನು ಅದನ್ನು ಯಾವ ರೀತಿ ವರ್ಣಿಸುವ ಅಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ಅದೇ ಇಲ್ಲಿ ಹೇಳುವಂಥ ಸಂಗತಿ ನೋಡ್ರಿ, ಇಲ್ಲಿ 3ನೇ ವರ್ಷಕ್ಕೆ ಬರುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸಿ. ಮನುಷ್ಯರ ವಿಷಯ ನೋಡಬೇಕಾದ್ರೆ ಮನುಷ್ಯನು ಎಷ್ಟು ಮಟ್ಟಿಗೆ ಕನಿಷ್ಠ ಉಳ್ಳವನಾಗಿದ್ದಾನೆ, ಮಣ್ಣಿನಿಂದ ಉಂಟಾದ ಮಣ್ಣಿಗೆ ಹೋಗಬೇಕು. 4ನೇ ವರ್ಷದಲ್ಲಿ ನೋಡ್ರಿ, 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನೆನ್ನಿನ ದಿನದಂತೆಯೂ ರಾತ್ರಿಯ ಜಾವದಂತೆಯೂ ಅದೇ. ಇಲ್ಲಿ ದೇವರು ಮೋಶೆಗೆ ಪ್ರಕಟಿಸಿದಂಥ ಸಂಗತಿಗಳು ನೋಡ್ರಿ. ಇಲ್ಲಿ ಪೇತ್ರ ಬರೆಯುವಂಥ ಮಾತಿಗೂ ಇದನ್ನು ಆಲೋಚನೆ ಮಾಡಬೇಕಾದ್ರೆ ಮನುಷ್ಯನ ಸ್ಥಿತಿ ಏನು, ಮನುಷ್ಯನ ಜೀವಿತ ಹೇಗಿರ್ತದೆ, ದೇವರ ಆಲೋಚನೆಗಳು ಯಾವ ರೀತಿ ಇರ್ತದೆ. ಇಲ್ಲಿ ಹೇಳಬೇಕಾದ್ರೆ ಅವನ ಒತ್ತಾರೆ ಅವರು ಒತ್ತಾರೆ ಚಿಗುರುವ ಹುಳಿನಂತಿರ್ತಾರೆ. ಉದಯದಲ್ಲಿ ಬೆಳೆದು ಹೂವು ಬಿಡುತ್ತದೆ, ಸಂಜೆಯಲ್ಲಿ ಕೊಯ್ಯಲ್ಪಟ್ಟು ಒಣಗಿ ಹೋಗ್ತದೆ. ಮನುಷ್ಯನ ಜೀವಿತ ಆ ರೀತಿ ಉಂಟು. ಇವತ್ತಿದ್ದು ನಾಳೆ ಇಲ್ಲದೆ ಹೋಗುವಂಥ ಸಂಗತಿಗಳು. ಒಂದು ವೇಳೆ ಮನುಷ್ಯನ ಆಯಸ್ಸು ಇನ್ನು ಮುಂದೆ ನೋಡಬೇಕಾದ್ರೆ ಪ್ರತ್ಯೇಕವಾಗಿ ನಾವು ಅದನ್ನು 91ನೇ ಕೀರ್ತಿ ನೋಡಬೇಕಾದ್ರೆ ಅಲ್ಲಿ ನೋಡ್ರಿ, 10ನೇ ವರ್ಷದಲ್ಲಿ ನೋಡುವಾಗ ಮನುಷ್ಯನ ಆಯಸ್ಸಿನ ಬಗ್ಗೆ ಹೇಳಲ್ಪಟ್ಟಿದೆ. ನಮ್ಮ ಆಯುಷ್ಕಾಲವು ಎಷ್ಟು ವರ್ಷ? 70 ವರ್ಷ. ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಇದರ ಆಡಂಬರ. ಅದು ಬೇಗನೆ ಗತಿಸಿ ಹೋಗುತ್ತದೆ, ಅದು ಹಾರಿ ಹೋಗುತ್ತದೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ವೇಳೆ ನಾನು ಯಾಕೆ ಬಂದಿದ್ದೇನೆ, ದೇವರು ಯಾಕೆ ಈ ಲೋಕದಲ್ಲಿ ಉಂಟು ಮಾಡಿದ್ದಾನೆ, ದೇವರ ಆಲೋಚನೆ ಉದ್ದೇಶಗಳು ಏನೆಂಬುದನ್ನು ಅನೇಕ ವೇಳೆ ನಾವು ಗ್ರಹಿಸದೆ ಹೋಗ್ತೇವೆ.
ದೇವರು ಪ್ರತಿಯೊಂದನ್ನು ತಕ್ಕ ಗುರಿಗನುಸಾರವಾಗಿ ತನ್ನ ಉದ್ದೇಶಕ್ಕನುಸಾರವಾಗಿ ಉಂಟು ಮಾಡಿದ್ದಾರೆ. ನಾವು ಯಾರು ಅಕಸ್ಮಾತ್ತವಾಗಿ ಬಂದಂಥವರಲ್ಲ. ದೇವರ ವಾಕ್ಯದ ಪ್ರತ್ಯೇಕವಾಗಿ ನಾವು ಹುಟ್ಟುಗಿಂತ ಮುಂಚೆ ದೇವರು ನಮ್ಮ ಇಷ್ಟವಾಗಿ ನಿಷ್ಕರ್ಷ ಮಾಡಿದ್ದಾನೆ, ತೀರ್ಮಾನಿಸಿದ್ದಾನೆ ಎಲ್ಲ ಕಾರ್ಯಗಳು ಏನಾಗಬೇಕು ಎಂಬುದಾಗಿ, ಯಾವುದು ಅಕಸ್ಮಿತವಾಗಿ ಆಗುವಂಥದ್ದಲ್ಲ ಎಂಬುದಾಗಿ. ಬೇರೆ ಈ ವಾಕ್ಯಗಳಲ್ಲಿ ನಾವು ಆಲೋಚಿಸಬೇಕಾದರೆ, ದೇವರು ಮನುಷ್ಯನ ಒಂದು ಸ್ಥಿತಿಯನ್ನು ನೋಡಬೇಕಾದರೆ, ದೇವರು ನಮ್ಗೆ ಕೊಟ್ಟಿರುವಂಥ ಆಯಸ್ಸು ಈ ಲೋಕದಲ್ಲಿ ಅಲ್ಪವಾಗಿರುವುದಾದರೂ ನಾವು ಹೇಗೆ ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು, ಯಾವ ರೀತಿ ನಾವು ಅದನ್ನು ಉಪಯೋಗಿಸಬೇಕು ಮತ್ತು ಹೇಗೆ ನಾವು ಕರ್ತನಿಗೆ ಅದನ್ನು ಸಮರ್ಪಿಸಿಕೊಂಡು ಕರ್ತನಿಗೆ ತಕ್ಕಾಗಿ ನಡ್ಕೊಳ್ಳಬೇಕು. ಪೇತ್ರನು ಯಾಕೆ ಈ ಮಾತನ್ನು ತಿಳಿಸ್ತಾ ಬಂದನು ಇದರಲ್ಲಿ ಅಲ್ಲಿ ಹಿಂದಿನ ವಾಕ್ಯಗಳು ನೋಡಬೇಕಾದ್ರೆ ಅಲ್ಲಿ ದೇವರ ಜಜ್ಮೆಂಟ್ ಬಗ್ಗೆ ಹೇಳಿದ್ದಾನೆ. ಇದಾದ ಮೇಲೆ ದೇವರ ಉದ್ದೇಶಗಳು ಏನಂತ ಹೇಳಿದ್ರೆ, 1,000 ವರ್ಷ ಒಂದು ದಿನದಂತೆ, ಒಂದು ದಿನ 1,000 ವರ್ಷದಂತೆ ಉಂಟು ದೇವರ ಎಣಿಕೆಯಲ್ಲಿ ಅಂತ ಹೇಳಬೇಕಾದ್ರೆ, ಹೇಗೆ ದೇವರು ಇಡೀ ಲೋಕವನ್ನು ನಾಶ ಮಾಡಬೇಕಾದ್ರೆ ಎಷ್ಟು ಮಟ್ಟಿಗೆ ಎಷ್ಟು ಸಮಯಗಳು ಬೇಕಾಗ್ತದೆ ಹೇಗೆ ಎಂಬ ಸಂಗತಿಗಳನ್ನು ದೇವರು ಮೊದಲೇ ಅದನ್ನು ತಿಳಿಯಪಡಿಸಿ ಅದನ್ನು ಮನುಷ್ಯನ ಜವಾಬ್ದಾರಿಕೆಗೆ ಒಳಪಡಿಸಿರುವಂಥ ಸಮಯದಲ್ಲಿ, ಪ್ರತಿಯೊಬ್ಬನೂ ಈ ಲೋಕಕ್ಕೆ ಬರುವಂಥ ಸಮಯದಲ್ಲಿ, ಈ ಲೋಕದ ಬಂದಾಗ ಅವನ ಜೀವಿತದ ಒಂದು ಸಂಗತಿ, ಅವನ ಸ್ಪ್ಯಾನ್, ಈ ಲೋಕದಲ್ಲಿ ಜೀವಿಸುವಂಥ ಸಮಯ ಗಳಿಗೆ ಎಲ್ಲ ಸಂಗತಿಗಳೇನೆಂದರೆ ಅವನ ಎಲ್ಲ ಕಾರ್ಯಗಳಲ್ಲಿ ದೇವರು ಅವನನ್ನು ಜವಾಬ್ದಾರಿಕೆ ಒಳಪಡಿಸಿದ್ದಾನೆ. ನಾವು ಪ್ರಸಂಗಿ ನೋಡಬೇಕಾದ್ರೆ ಪ್ರತ್ಯೇಕ ದೇವರ ವಾಕ್ಯ, ಯವನಸ್ಥನೇ ಯವನ ಕಾಲದಲ್ಲಿ ದೇವರನ್ನು ಸ್ಮರಿಸು. ದೇವರು ಅನೇಕ ಸಮಯಗಳು ನೋಡಬೇಕಾದರೆ ದೇವರು ಕೊಟ್ಟಿರುವಂಥ ಎಚ್ಚರಿಕೆ, ಗಾಡ್ಸ್ ಕಮ್ಯಾಂಡ್ಮೆಂಟ್ ಇಸ್ ಸೋ ಶ್ಯೂರ್, ಇಸ್ ಸೀರಿಯಸ್. ಅನೇಕ ವೇಳೆ ದೇವರು ನಮ್ಮನ್ನು ಉಂಟು ಮಾಡುವ ಸಂಗತಿಗಳನ್ನು, ಸೃಷ್ಟಿಕರ್ತನಾದಂಥ ದೇವರನ್ನು, ಪರಿಶುದ್ಧನಾದಂಥ ದೇವರನ್ನು, ಆತ ನಮಗೋಸ್ಕರ ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ನಿತ್ಯ ರಾಜ್ಯಕ್ಕೆ ಸೇರಿಸಬೇಕು, ನಾವು ಪರಲೋಕ ಸಮಸ್ಥಾನರಾಗಬೇಕು, ಕರ್ತನ ಜೊತೆಯಲ್ಲಿ ಸದಾಕಾಲ ಯುಗಾಂತರಗಳು ಇರಬೇಕು. ಯಾಕೆಂದರೆ ದೇವರು ಅದಕ್ಕೋಸ್ಕರ ಮಾಡಿರುವಂಥ ಕಾರ್ಯಗಳು, ಅದಕ್ಕೆ ದೇವರ ಒಂದು ಮಾರ್ಗಕ್ಕೆ, ದೇವರ ಚಿತ್ತಕ್ಕೆ, ದೇವರ ಸಮಯಕ್ಕೆ ನಾವು ಒಳಪಡಬೇಕಾದರೆ ದೇವರ ಆ ಒಂದು ಮಾತಿಗೆ, ದೇವರ ಧ್ವನಿಗೆ ಕಿವಿಗೊಟ್ಟು ಅದಕ್ಕೆ ಅಧೀನತೆ ವಿಧೇಯತೆಯನ್ನು ತೋರಿಸುವಂಥವರ ಜೀವಿತದಲ್ಲಿ ದೇವರ ಆಶೀರ್ವಾದ ಇರುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯ ಹೇಳ್ತದೆ. ಇದನ್ನು ಅತಿಕ್ರಮಿಸಿ ದೇವರ ವಿರುದ್ಧವಾಗಿ ನಡ್ಕೊಳ್ಳುವಾಗ, ವರ್ತಿಸುವಾಗ, ಸೈತಾನನ ಮಾರ್ಗದಲ್ಲಿ ಜೀವಿಸುವುದಾದರೆ ನಮ್ಮ ಭವಿಷ್ಯತ್ತನ್ನು ನಾವು ಹಾಳು ಮಾಡಿಕೊಳ್ತೇವೆ. ಈ ದಿವಸ ಅನೇಕ ಯವನಸ್ಥ ಮಕ್ಕಳು ಅವರ ಜೀವಿತದ ಶೈಲಿ, ಅವರ ಮಾತುಗಳು, ಅವರ ಕಾರ್ಯಗಳು ಅನೇಕ ವೇಳೆ ಯಾವ ರೀತಿಯಲ್ಲಿ ಉಂಟು, ನಮ್ಮ ಕುಟುಂಬಗಳು ಯಾವ ರೀತಿ ಉಂಟು, ನಮ್ಮ ಕುಟುಂಬದ ಮಕ್ಕಳ ಸ್ಥಿತಿ ಯಾವ ರೀತಿ ಉಂಟು, ನಮ್ಮ ದೇಶದ ಎಲ್ಲ ಸಂಗತಿ ನೋಡುವಾಗ, ಈ ದಿವಸಗಳು ನೋಡುವಾಗ ಮನುಷ್ಯನಲ್ಲಿ ಏನಂತ ಹೇಳಿದ್ರೆ ಅವನು ಹೋಗುವಂಥ ಸ್ಥಿತಿಯ ದಿಕ್ಕು ಏನಾಗಿದೆ ಅಂತ ಹೇಳಿದ್ರೆ ನಾಶದ ಮಾರ್ಗಕ್ಕೆ ಹೋಗ್ತಿದ್ದಾರೆ. ದೇವರ ಭಯ ಇಲ್ಲದಂಥ ಒಂದು ಸಂಗತಿ, ದೇವರ ಭಯವಿಲ್ಲದೆ, ದೇವರಿಗೆ ಒಳಪಡದೆ ಅವಿದ್ಯರಾಗಿ ಹೋಗುವಂಥ ಸಂಗತಿಗಳು. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಆಲೋಚನೆ ಮಾಡ್ತಾ ಬಂದ ಸಂಗತಿ ಅಂದರೆ ಇದು ಕೊನೆಯ ಕಾಲ, ಅಂತ್ಯಕಾಲದಲ್ಲಿದ್ದೇವೆ. ಯೇಸು ಕ್ರಿಸ್ತನ ಬರುವಿಕೆ ಹತ್ತಿರವಾಗಿರುವಂಥ ಸಮಯದ ಪೇತ್ರ ಅದನ್ನು ಸ್ಪಷ್ಟಪಡಿಸಿ ಎಚ್ಚರಿಕೆಯನ್ನು ನೀಡುತ್ತಾ ಬಂದಿರುವಾಗ, ಯಾವುದೇ ಸಮಯದಲ್ಲಿ ನಮ್ಮ ಕರ್ತನು ಬರಲಿಕ್ಕಿದ್ದಾನೆ ಎಂಬ ಸಂಗತಿ ನೋಡಬೇಕಾದರೆ ದೇವರ ಉದ್ದೇಶ ಸಂಕಲ್ಪಗಳು, ದೇವರ ಕೃಪೆಯ ಕಾಲ ಮುಚ್ಚೋದ್ರೊಳಗಾಗಿ ಇಡೀ ಜನಾಂಗ, ದೇವರು ಉಂಟು ಮಾಡಿರುವಂಥ ಸೃಷ್ಟಿ ಎಲ್ಲ ಜನರು ಕರ್ತನ ಕಡೆ ತಿರುಗಿಕೊಳ್ಳಬೇಕು. ನೋಡಿ, ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಾರೆ. ಮುಂದೆ ಅದನ್ನು ಆಲೋಚನೆ ಮಾಡಲಿಕ್ಕಿದ್ದೇವೆ. ಆಲೋಚನೆ ಮಾಡಿದ್ದೇವೆ ಅದನ್ನು. ಅಂದರೆ ದೇವರು ಯಾಕೆ ತನ್ನ ಬರೋಣವನ್ನು ಏನಂತ ಹೇಳಿದ್ರೆ ಆತನು ಕಡಿಮೆ ಮಾಡಿದ್ದ, ಅಂದರೆ ತಾನು ಎಕ್ಸ್ಟೆಂಡ್ ಮಾಡ್ತಿದ್ದಾನೆ. ಯಾರು ಏನಂತ ಹೇಳಿದ್ರೆ ನಾಶವಾಗಬಾರ್ದು. ದೇವರ ಉದ್ದೇಶ ನೋಡಿದ್ರೆ ಭಾಳ ಅದು ಆಲೋಚಿಸಬೇಕಾದ್ರೆ ಎಷ್ಟು ದೇವರು ಕರುಣೆಯುಳ್ಳವನು, ಕೃಪಾಭರಿತನಾಗಿದ್ದಾನೆ. ದೇವರ ಉದ್ದೇಶಗಳನ್ನು ಮುಂದೆ ಅದನ್ನು ಆಲೋಚನೆ ಮಾಡಲಿಕ್ಕಿದ್ದೆ ಮುಂದಿನ ಕಾರ್ಯಕ್ರಮದಲ್ಲಿ. ಅದಕ್ಕೆ ನಾನು ಈಗಲೇ ಅದು ಹೇಳೋದಕ್ಕೆ ಹೋಗೋದಿಲ್ಲ. ಅದನ್ನು
ಮುಂದೆ ಅದನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ದೇವರ ಉದ್ದೇಶ, ದೇವರ ಆಲೋಚನೆ ಎಷ್ಟು ಮಟ್ಟಿಗೆ ಉಂಟು ಎಂಬುದನ್ನು. ಆದ್ದರಿಂದ ಪ್ರಿಯರೇ, ದೇವರು ಕೊಡುವಂಥ ಸಮಯವನ್ನು ನಾವು ಅದನ್ನು ನಿರ್ಲಕ್ಷ್ಯ ಮಾಡಿಕೊಡ್ರು. ದೇವರು ಕೊಡುವಂಥ ಅವಕಾಶಗಳು ನಮ್ಮ ಜೀವಿತದಲ್ಲಿ, ದೇವರು ನಮಗೆ ಎಚ್ಚರಿಕೆಯನ್ನು, ಪೆಟ್ಟನ್ನು ಅನೇಕ ವೇಳೆ ದೇವರು ಒಂದು ಮುದ್ದಿನಿಂದ, ಪ್ರೀತಿಯಿಂದ ನಮ್ಮನ್ನು ಕರೆಯುತ್ತಾನೆ, ಎಚ್ಚರಿಸ್ತಾನೆ. ಅನೇಕ ವೇಳೆ ದೇವರು ಪೆಟ್ಟುಗಳನ್ನು ಶಿಕ್ಷೆಯ ಮೂಲಕವಾಗಿ ಕೊಟ್ಟು ಎಚ್ಚರಿಸ್ತಾನೆ. ಯಾಕೆ ಇಂಥ ಒಂದು ಶಿಕ್ಷೆ ನನಗೆ, ನನ್ನ ಕುಟುಂಬಕ್ಕೆ ಬಂದಿದೆ? ಯಾಕೆ ದೇವರು ನಮ್ಮನ್ನು ಈ ರೀತಿ ನಡೆಸಿದ್ದಾನೆ? ಇದು ಎಚ್ಚರತಕ್ಕ ಕಾಲ, ಕರ್ತನ ಕಡೆ ತಿಳ್ಕೊಳ್ಳಬೇಕಾದ ಸಂಗತಿಗಳು. ದೇವರು ಯಾವುದೇ ಸಂಗತಿಗಳು ನಮ್ಮ ಜೀವಿತ ಮಾಡುವಾಗ ನಮ್ಮಲ್ಲಿ ಏನಂದರೆ ತಿರುಗಿ ಬೀಳುವಂಥ ಸಂಗತಿಗಳು, ಹೃದಯವನ್ನು ಕಠಿಣ ಮಾಡಿಕೊಳ್ಳಬಾರದು. ಸೈತಾನ ಮಾಡುವಂಥ ಸಂಗತಿ, ಸೈತಾನ ಆಲೋಚನೆ ಕಾರ್ಯಗಳು ವಿರುದ್ಧವಾಗಿ ತಿರುಗಿ ಬೀಳುವಂತೆ ಮಾಡುವಂಥ ಕಾರ್ಯಗಳು ಸೈತಾನ ಅನೇಕ ಮನಸ್ಸಿನಲ್ಲಿ ಆಲೋಚನೆಯನ್ನು ಮೂಲಕ ತರುವಂಥವನಾಗಿದ್ದಾನೆ. ಅದರಿಂದ ಪ್ರಿಯರೇ, ಹೇಳಬೇಕಾದ ಒಂದೇ ವಿಷಯ, ಇಲ್ಲಿ ಪ್ರತ್ಯೇಕವಾಗಿ ಮೋಶೆ ಬರೆದಂಥ ಕೀರ್ತನೆಯಲ್ಲಿ ಅದನ್ನು ಆಲೋಚನೆ ಮಾಡಬೇಕಾದ್ರೆ, ನಾವು ಆಯಸ್ಸಿನ ಬಗ್ಗೆ, ನಮ್ಮ ವರ್ಷಗಳ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ, ಅಲ್ಲಿ 12ನೇ ವಚನಕ್ಕೆ ಬರುವಂಥ ಸಮಯದ ನಾವು ಓದಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಒಂದು ಮಾತು ಭಾಳ ನಮ್ಗೆ ಗೊತ್ತುಂಟು ವಾಕ್ಯ ಏನು, 12ನೇ ವಚನ, ನಮ್ಮ ದಿನಗಳು ಏನಂತೆ ಕೊಂಚವೇ ಎಂದು ಎಣಿಸ್ಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಏನಂತೆ ಜ್ಞಾನದ ಹೃದಯವನ್ನು ಪಡ್ಕೊಳ್ಳಬೇಕು. ಯಾವ ವ್ಯಕ್ತಿ ಆಗಲಿ, ಇನ್ನೂ ಇಷ್ಟು ವರ್ಷ, ಈಗ ಒಂದು ವೇಳೆ 40 ವರ್ಷ, 20 ವರ್ಷ, 30 ವರ್ಷ ಮನಸ್ಸರು ಅನೇಕ ತಿಳ್ಕೊಳ್ಳೋ, ನಾನು ಸಂಪಾದಿಸಿ ಕೋಟ್ಯಾಧೀಶನಾಗಬೇಕು, ಅವನ ಮಾಸ್ಟರ್ ಪ್ಲ್ಯಾನ್ ಅನೇಕ ಸಂಗತಿ, ಆ ರೀತಿ ಮನೆ ಕಟ್ಟಬೇಕು, ಕಾರ್ ತೆಗೆದುಕೊಳ್ಳಬೇಕು, ಮದುವೆ ಆಗಿ ನಾನಾ ಆಲೋಚನೆ ಹೇಳಿದ್ರೆ ದೊಡ್ಡ ಒಂದು ಯೋಜನೆ, ಅನೇಕ ಒಂದು ಡ್ರೀಮ್ ಲ್ಯಾಂಡಲ್ಲಿ ಇರ್ತಾನೆ, ಕನಸು ಕಾಣ್ತಾ ಇರ್ತಾರೆ ಅನೇಕ ಗಮನಿಸ್ತರು. ಅನೇಕ ಕುಟುಂಬಗಳು, ಯಾರಿಗೆ ಹೆಚ್ಚು ಐಶ್ವರ್ಯ ಉಂಟು ಅವರಲ್ಲಿ ಅನೇಕ ಆಲೋಚನೆಗಳು ಉಂಟು, ಬೇರೆ ಬೇರೆ ಕಾರ್ಯಗಳು. ಒಂದೊಂದು ಸಂಗತಿ ನೋಡುವಾಗ ಮನುಷ್ಯನಲ್ಲಿ ಏನಂತ ಹೇಳಿದ್ರೆ, ಯಾವಾಗ ನಾವೊಂದು ಮಾತನ್ನು ನಾನು ಓದೋಕ್ಕೆ ಇಷ್ಟಪಡ್ತೇನೆ, ಅದು ಭಾಳ ಒಂದು ಎಚ್ಚರಿಕೆ. ಕರ್ತನ ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ಲೋಕದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಏನಂತ ಹೇಳಿದ್ರೆ 15ನೇ ವರ್ಷ 12:15 ಅಲ್ಲಿ ಮಾತು ಹೀಗೆ ಬರೆಯಲ್ಪಟ್ಟಿದೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಗಮನಿಸ್ರಿ, ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಏನಂತ ನಮ್ಗೆ ಗೊತ್ತುಂಟು. ಅಲ್ಲಿ ಯೇಸು ಕ್ರಿಸ್ತ ಹೇಳಿದ ಮಾತು, ಐಶ್ವರ್ಯ ಅಂತ ಏನು ಮಾಡ್ತಾನೆ, ಮನಸ್ಸನ್ನ ಹೇಳ್ಕೊಂಡಂತೆ ಏನಂತೆ, ಅವನು ತನ್ನ ಬೆಳೆಯನ್ನು ತುಂಬಿಡೋದಕ್ಕೆ ಸ್ಥಳ ಇಲ್ಲವೆಲ್ಲ ಯೋಚಿಸಿ ಏನು ಮಾಡ್ತಾನಂತೆ, ಇನ್ನೂ ದೊಡ್ಡ ಕಣಜಗಳನ್ನು ಕೀಳಿಸಿ ಅದು ಮಾಡಿ ದೊಡ್ಡದಾಗಿ ಅದು ಕಟ್ಟಿಸ್ತೇನೆ. ಆಮೇಲೆ ಅವನ ಆಲೋಚನೆ ಗಮನಿಸಿ, ಅಲ್ಲಿ 19ನೇ ವಚನ, ನನ್ನ ಜೀವಾತ್ಮಕೆಯ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೇನೋ ಅಂದುಕೊಂಡನು. ನೋಡ್ರಿ, ಇಂಥ ಒಂದು ಸಂಗತಿ, ಅಲ್ಲಿ ದೇವರು ಹೇಳುವಂಥ ಮಾತು ಅವನಿಗೆ. 20ನೇ ವಚನ, ಬುದ್ಧಿಹೀನನು ನೀನು, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ. ನೋಡ್ರಿ, ಇದು ದೇವರ ಒಂದು ಯೇಸು ಕ್ರಿಸ್ತನು ತಾನು ಹೇಳ್ತಾನೋ ಸಾಮ್ಯದಲ್ಲಿ ಹೇಳಿದಂಥ ಮಾತನ್ನು ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಐಶ್ವರ್ಯವಂತರು ಅಂದುಕೊಂಡಂಥ ಆಲೋಚನೆ ಏನು? ಆದರೆ ಈ ರಾತ್ರಿ ಬುದ್ಧಿಹೀನನೇ ನೀನು, ಈ ರಾತ್ರಿ ನಿನ್ನ ಪ್ರಾಣವನ್ನು ಕೇಳುವುದ, ಈ ಲೋಕ ಬಿಡುವುದಾದರೆ ನೀನು ಸಿದ್ಧ ಮಾಡಿರುವಂಥದ್ದು ಯಾರಿಗೋಸ್ಕರ, ಎಲ್ಲಿ ಹೋಗ್ತದೆ? ಅಂದರೆ ಮನುಷ್ಯರು ಎಷ್ಟೇ ಸಂಪಾದಿಸಿದರೂ ಒಂದು ಪೈಸಾ, ಒಂದು ಸಂಗತಿಯನ್ನಾದರೂ ತೆಗೆದುಕೊಂಡು ಹೋಗೋ ಸಾಧ್ಯತೆ ಇಲ್ಲ. ತಾನು ಹೇಗೆ ಬಂದಿದ್ದಾನೆ ಎಲ್ಲ ಬಿಟ್ಟು ಮಂಡಿಗೆ ಹೋಗಲೇಬೇಕು. ಪ್ರಿಯರೇ, ಈ ದಿವಸದಲ್ಲಿ ಮನುಷ್ಯನಲ್ಲಿ ಅಂದರೆ ನಿತ್ಯತ್ವದ ಪ್ರಜ್ಞೆ ಇಲ್ಲ, ಮನುಷ್ಯನಲ್ಲಿ ದೇವರ ಭಯ ಇಲ್ಲ, ತಾನು ಸತ್ತನಂತ ಎಲ್ಲಿಗೆ ಹೋಗ್ತೇನೆ ಎಂಬಂಥ ನಿರೀಕ್ಷೆ ಇಲ್ಲ. ಮನುಷ್ಯನು ಪ್ರಾಣಿಗೆ ಹಾಗೆ ಮನಸ್ಸು ಬಂದ ಹಾಗೆ ಜೀವಿಸುವಂಥ ಒಂದು ಸಂಗತಿಗಳಾಗಿದೆ. ಪ್ರಿಯರೇ, ದೇವರ ವಾಕ್ಯದ ಬೋಧನೆ ಯೇಸು ಕ್ರಿಸ್ತನ ಅದರಲ್ಲಿ ತಿಳಿಸೋದು ಅನೇಕ ಸುವಾರ್ತೆ ತಿಳಿಸೋ ಸಂಗತಿಗಳಲ್ಲಿ ಪೇತ್ರರು ಹೇಳಬೇಕಾದರೆ
ದೇವರ ಎಣಿಕೆ ಯಾವ ರೀತಿ ಉಂಟು, ನಮ್ಮ ದೇವರ ಮಾಸ್ಟರ್ ಪ್ಲ್ಯಾನ್ ಮೊದಲೇ ಮಾಡಿರಬೇಕಾದರೆ ಈ ಕೃಪೆಯ ಕಾಲವನ್ನು ಯಾರು ಏನಂತೇಳಿ ತಾತ್ಸಾರ ಮಾಡದಂತೆ, ದೇವರು ಯಾವ ಸಮಯದಲ್ಲಿ ಯಾವ ಕಾಲದಲ್ಲಿ ಏನು ಮಾಡಬೇಕೆಂಬುದಾಗಿದ್ದಾನೆ ದೇವರ ಚಿತ್ತಕ್ಕೆ ಒಳಪಟ್ಟು ನಾವು ಸಿದ್ಧರಾಗಿ ನಿತ್ಯ ಆತನ ಜೊತೆಯಲ್ಲಿ ಜೀವಿಸಬೇಕು, ಆತನಲ್ಲಿ ಇರಬೇಕೆಂಬಂಥ ಸಂಗತಿ. ಒಂದು ಸಂಗತಿ ಪ್ರಿಯರೇ, ಪರಲೋಕದ ಅನುಭವ ಏನಂತ ಹೇಳಿದ್ರೆ ನಾವು ಕರ್ತನ ಜೊತೆಯಲ್ಲಿ ನಿತ್ಯ ನಿರಂತರವಾಗಿರುತ್ತೇವೆ. ಅಲ್ಲಿ ಸಾವಿಲ್ಲ, ಬಾಯಾರಿಕೆಯಲ್ಲಿ ಹಸಿವೆ ಇಲ್ಲ. ಅಲ್ಲಿ ಪರಲೋಕದ ಸಂಗತಿ ಎಷ್ಟು ವಿಶೇಷವಾದ ಎಂಬುದಾಗಿ 21ನೇ ಅಧ್ಯಾಯ ನೋಡ್ತೇವೆ. ನಿಮ್ಮ ಜೀವಿತದ ಗುರಿ ಏನು? ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀರಿ? ಯಾವುದರಿಂದ ನೀವು ಆಳಲ್ಪಡುತ್ತಾ ಇದ್ದಿ? ಸೈತಾನನ ಅಂಧಕಾರತೆ ಈ ದಿನಗಳ ಮನುಷ್ಯರಲ್ಲಿರುವಾಗ ದೇವರೇ ನನ್ನನ್ನು ಈ ಎಲ್ಲ ಅಂಧಕಾರತೆಯಿಂದ, ಪಾಪದ ಜೀವಿತದಿಂದ ಬಿಡುಗಡೆ ಮಾಡು. ನನಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಜೀವಿತನ ಎದ್ದು ಬಂದ ಕರ್ತನೇ, ನನ್ನನ್ನೇ ನಿನಗೆ ಸಮರ್ಪಿಸ್ಕೊಳ್ತೇನೆ, ನಿನಗಾಗಿ ಜೀವಿಸ್ತೇನೆ. ನನ್ನ ಜೀವಿತ ಮಾರ್ಪಡಿಸು, ನನ್ನ ಕುಟುಂಬವನ್ನು ಮಾರ್ಪಡಿಸು, ನನ್ನ ಗಂಡನನ್ನು ಮಾರ್ಪಡಿಸು, ನನ್ನ ಹೆಂಡತಿಯನ್ನು ಮಾರ್ಪಡಿಸು. ಇದು ನಮ್ಮ ಪ್ರಾರ್ಥನೆ ಆಗಿರ್ಬೇಕು ಪ್ರಿಯರೇ. ಪ್ರತಿಯೊಬ್ಬರ ಜೀವಿತದಲ್ಲಿ ಈ ಕೊನೆಯ ದಿನಗಳು ಜೀವಿಸುವಾಗ ನಾವು ಯಾರು ಬಿಡಲ್ಪಡಕೂಡದು ಪ್ರಿಯರೇ. ಕರ್ತನ ಪ್ರಜ್ಞೆ, ಕರ್ತನಿಗೆ ತಕ್ಕಾಗಿ ಸಮರ್ಪಿಸಿಕೊಂಡಂಥ ಜೀವಿತದಲ್ಲಿ ನಾವು ರಕ್ಷಣೆ ಹೊಂದಿದಂಥವರಾಗಿ, ಪರಲೋಕದ ಬಾಧಿತರಾಗಿ ಆತ ಕರ್ತನ ಜೊತೆಲಿರುವಂತೆ ಈ ಜೀವಿತದಲ್ಲಿ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕಾದಂಥ ದಿನವಾಗಿದೆ. ಈ ಕೇಳುವಂಥ ಮಾತುಗಳನ್ನು ದೇವರು ನಮಗೆ ಆಶೀರ್ವದಿಸಿ, ಮತ್ತು ನಾವು ಹೆಚ್ಚಾಗಿ ಈ ದಿವಸಗಳಲ್ಲಿ ನಾವು ಕರ್ತನನ್ನು ಆಶ್ರಯಿಸುವಾಗ, ಕರ್ತನಿಗೆ ಸಮರ್ಪಿಸಿಕೊಳ್ಳುವಾಗ ಕರ್ತನ ತನ್ನ ಕೃಪೆಯನ್ನು ಮಾತ್ರವಲ್ಲ, ನಮ್ಮೆಲ್ಲ ಚಿಂತೆಗಳನ್ನು, ನಮ್ಮೆಲ್ಲ ಸಮಸ್ಯೆಗಳನ್ನು ಆತನು ಬಿಡಿಸುವಾತನಾಗಿರುವಾಗ ನಾವು ಕರ್ತನ ಕೈಗೆ ಸಮರ್ಪಿಸಿಕೊಳ್ಳೋಣ. ದೇವರ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಟ್ಟು ತನ್ನ ಮಹಿಮೆಗಾಗಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಎಣಿಕೆಯಲ್ಲಿ ನೋಡುವಾಗ ಒಂದು ದಿನ 1000 ವರ್ಷದಂತೆಯೂ 1000 ವರ್ಷಗಳು ಒಂದು ದಿನದಂತೆ ಉಂಟು. ನಮ್ಮ ಆಯಸ್ಸು ಈ ಲೋಕದಲ್ಲಿ ಎಷ್ಟು ಕರ್ತನೆ, ನಾವು ಈ ಲೋಕ ಜೀವಿಸುವ ಕಾಲ ಒಂದು ವೇಳೆ 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ, ಕಷ್ಟ ಸಂಕಟಗಳ ಆಡಮರ ಎಂಬುದಾಗಿ ನೋಡುವಾಗ ಈ ದಿನಗಳಲ್ಲಿ ಅನೇಕ ವೇಳೆ ಯಾವಾಗ ಈ ಲೋಕವನ್ನು ಬಿಡುತ್ತೇವೆ ಅಂತ ಪ್ರಜ್ಞೆ ಅನೇಕರಿಗಿಲ್ಲ ಕರ್ತನೆ. ಅದನ್ನು ಮರ್ಮವಾಗಿ ಇಟ್ಟಿದ್ದಿ ಕರ್ತನೆ. ಯಾರಿಗೂ ನಮ್ಮ ಮುಂದಿನ ಸಮಯ ಗೊತ್ತಿಲ್ಲ, ಯಾವಾಗ ಲೋಕ ಬಿಡುತ್ತೇವೆ ಯಾರಿಗೂ ಗೊತ್ತಿಲ್ಲ ಕರ್ತನೆ. ಆದರೆ ನಾನು ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತೇನೆ, ಈ ಲೋಕ ಬಿಡುಗಿಂತ ಮುಂಚೆಯೇ ನಾವು ತೀರ್ಮಾನಿಸಬೇಕಾದ ಸಂಗತಿ ಕರ್ತನೆ. ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ನಮ್ಮನ್ನು ಪ್ರೀತಿಸಿದ ಆತನು ನಮ್ಮ ಪಾಪದ ಬಿಡುಗಡೆಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು 3ನೇ ಸತ್ಯ ಜೀವಿತನ ಎದ್ದು ಬಂದ ಆತನಪ್ಪ. ಪಾಪದ ಮೇಲೆ, ಲೋಕದ ಮೇಲೆ, ಸೈತಾನ ಮೇಲೆ, ಮರಣದ ಭಯದಿಂದ ಬಿಡುಗಡೆ ಮಾಡಿ ನಾವು ಕರ್ತನಲ್ಲಿ ಜೀವಿಸಬೇಕೆಂಬ ಆ ಸ್ಥಿತಿಯಲ್ಲಿ ನಂಬಿಕೆಯ ಮೂಲಕ ರಕ್ಷಿಸಲ್ಪಟ್ಟು, ಕೃಪೆಯಲ್ಲಿ ರಕ್ಷಿಸಲ್ಪಟ್ಟು ನಿನ್ನ ಬಳಿಗೆ ಬರುವಂಥ ಮಾರ್ಗವನ್ನು ನೀನು ಮಾಡಿದ್ದಿ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬ ಹೇಳಿದ್ದೀಯಪ್ಪ. ದೇವರೇ, ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು, ಮಾರ್ಪಡಿಸು, ನಿನ್ನ ಕೃಪೆಯನ್ನು ತೋರಿಸು. ಕರ್ತನೆ, ನಿನ್ನ ಬಳಿಗೆ ಬಂದಿದ್ದೇವೆ, ತಗ್ಗಿಸಿಕೊಳ್ತೇವೆ ಕರ್ತನೆ. ಒಬ್ಬೊಬ್ಬರ ಜೀವಿತಗಳನ್ನು ರೂಪಿಸಿ ಮಾರ್ಪಡಿಸಿ ಈ ಅನ್ಯೋನ್ಯತೆಯಲ್ಲಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆ. ಆಮೇನ್.
They have